ತುಂಬಾ ಕನ್ಫ್ಯೂಷನ್ ಅನ್ಸುತ್ತೆ. ಸರಿಯಾಗಿದೆ ಮೂವಿ. ಚೆನ್ನಾಗಿದೆ ಚೆನ್ನಾಗಿದೆ. ಚೆನ್ನಾಗಿದೆ ನೋಡ್ಬೋದು ಸರಿಯಾಗಿದೆ ಮೂವಿ. ನೋಡ್ಬೋದು ಸರ್. ಓಕೆ ಸರ್. ಸಖತ್ತಾಗಿದೆ. ಗರುಡ ಪುರಾಣದ ಬಗ್ಗೆ ತುಂಬಾ ಜನಕ್ಕೆ ಗೊತ್ತಾಗ್ಬೇಕಂತ ಗರುಡ ಪುರಾಣದ ಬಗ್ಗೆ ಹೇಳ್ತಾ ಇದಾರಲ್ವಾ, ಜನಕ್ಕೂ ತುಂಬಾ ಅದು ಬೇಕಾಗಿರೋ ಸ್ಟೋರಿ ಇದು. ಹೇಗಿದೆ ಮೂವಿ? ತುಂಬಾ ಕನ್ಫ್ಯೂಷನ್ ಅನ್ಸುತ್ತೆ. ಹೇಗಿದೆ ಮೂವಿ? ಅದ್ಭುತವಾಗಿದೆ. ಚೆನ್ನಾಗಿದೆ ಸರ್. ತುಂಬಾ ಸರಿಯಾಗಿದೆ ಮೂವಿ. ಸೂಪರ್ ಮೂವಿ ಸರ್. ಶಿವಣ್ಣ ಆಕ್ಟಿಂಗ್ ಮಾತ್ರ ಚಿಂದಿ, ರಾಜ್ ಬಿ ಶೆಟ್ಟಿ ಆಕ್ಟಿಂಗ್ ಸೂಪರ್, ಮತ್ತೆ ಉಪೇಂದ್ರ ಅವ್ರದ್ದು ಇನ್ನ ಮಾಸ್ ಸೂಪರ್ ಆಗಿದೆ ಸರ್. 63 ವರ್ಷದಲ್ಲಿ ನಮ್ಮ ಶಿವಣ್ಣ ಯಾವತ್ತಿದ್ದು ಗ್ರೇಟೇ ಸರ್. ಥ್ಯಾಂಕ್ ಯು. ಸರಿಯಾಗಿದೆ ಮೂವಿ. ಚೆನ್ನಾಗಿದೆ. ಸರಿಯಾಗಿದೆ ಮೂವಿ. ಸರ್ ಮೂವಿ ಆಗಿದೆ. ಚೆನ್ನಾಗಿದೆ ಸರ್. ಪುರ ಮೂವಿ ಆಗಿದೆ. ಚೆನ್ನಾಗಿದೆ. ಪುರ ಮೂವಿ ಆಗಿದೆ. ಲೋ ಅವರೇಜ್. ಸರ್ ಮೂವಿ ಆಗಿದೆ. ಚೆನ್ನಾಗಿದೆ. ಚೆನ್ನಾಗಿದೆ ಸರ್. ಮೂವಿ ಆಗಿದೆ. ಸರ್ ಆಗಿದೆ ಮೂವಿ. ಚೆನ್ನಾಗೈತೆ ಮೂವಿ. ಶಿವರಾಜ್ ಕುಮಾರ್ ಅಂದ್ರೆ ಒಂದು ದೊಡ್ಡ ಆಲದ ಮರ ತರ, ಬೇರೆ ಆಕ್ಟರ್ಸ್ ಬೇರೆ ಮೂವಿ ಎಲ್ಲ ಸಣ್ಣ ಬೇರ್ಗಳ ತರ, ಅವ್ರ ಬಾಸು ಇವ್ರ ಬಾಸು ಎಲ್ಲ ಇವ್ರ ಮುಂದೆ ಏನಿಲ್ಲ. ಅವರು 60 ವಯಸ್ಸಲ್ಲೂ ನಮ್ಮನ್ನು ರಂಜಿಸ್ತವ್ರೆ. ರಾಜ್ಕುಮಾರ್ ಫ್ಯಾಮಿಲಿ ಅಂದ್ರೆ ಈ ನಾಡಿಗೆ ಒಂದು ದೊಡ್ಡ ಕೊಡುಗೆ, ಅದು ಯಾರಿಗೂ ಗೊತ್ತಿಲ್ಲ ಅಷ್ಟೇ. ಸರ್ ಆಗಿದೆ ಮೂವಿ. ಸರ್ ಮೂವಿ ತುಂಬಾ ಚೆನ್ನಾಗಿದೆ. ಮೂವಿ ಆಗಿದೆ ಸರ್. ಚೆನ್ನಾಗಿದೆ ಸರ್, ಏನ್ ತೊಂದರೆ ಇಲ್ಲ, ಚೆನ್ನಾಗಿದೆ, ಚೆನ್ನಾಗಿ ನಡೀತಾ ಇದೆ. ಹಿಂಗೆ ನಡೆದ್ರೆ ಚೆನ್ನಾಗಿದೆ. ಅರ್ಥ ಆಯ್ತಾ? ಅರ್ಥ ಆಯ್ತು. ಸರ್ ಮೂವಿ ಆಗಿದೆ. ಸರ್ ಉಪೇಂದ್ರ ಆಕ್ಟಿಂಗು, ಶಿವರಾಜ್ ಕುಮಾರ್ ಆಕ್ಟಿಂಗು ತುಂಬಾ ಚೆನ್ನಾಗೈತೆ. ರಾಜ್ ಬಿ ಶೆಟ್ಟಿನು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಫಿಲಂ ತುಂಬಾ ಚೆನ್ನಾಗಿ. ಶಿವಣ್ಣದಂತೂ ಅಲ್ಟಿಮೇಟ್ ಸರ್. ಲಾಸ್ಟ್ 10 ನಿಮಿಷನೋ 15 ನಿಮಿಷ ವಂಡರ್ಫುಲ್ ಮೂವಿ ಸರ್. ಶೋ ಬಿಚ್ಬಿಡೋಣ ಅನ್ನಿಸ್ತು ನನಗೆ. ಆ ತರ ಒಂದು ಆಕ್ಟಿಂಗು ವಂಡರ್ಫುಲ್ ಆಗಿ ಮಾಡಿದ್ದಾರೆ ಸರ್. ಸರ್ ಮೂವಿ ಆಗಿದೆ ಸರ್. ಸೂಪರ್ ಆಗಿದೆ. ಇನ್ನೂ ಬೆಟರ್ ತೆಗಿರ್ಬೋದು. ಸ್ಟೋರಿ ಚೆನ್ನಾಗಿದೆ, ಬಟ್ ಇನ್ನು ಸ್ಕ್ರೀನ್ ಪ್ಲೇ ಡೈರೆಕ್ಷನ್ ಇನ್ನೂ ಚೆನ್ನಾಗಿ ಮಾಡಿರ್ಬೋದು ಅನ್ಸಿದೆ ನನ್ನ ಪ್ರಕಾರ. ಬಟ್ ಓವರ್ ಆಲ್ ಚೆನ್ನಾಗಿದೆ. ಆಕ್ಟರ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಆಕ್ಟರ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಉಪೇಂದ್ರ ಅಂದ್ರೂ ಏನೇ ಇಲ್ಲ, ನಾನು ದೊಡ್ಡ ಉಪೇಂದ್ರ ಫ್ಯಾನು. ಸೂಪರ್. ಸೊ ಎಲ್ಲ ಚೆನ್ನಾಗಿದೆ, ಬಟ್ ಇನ್ನೂ ಡೈರೆಕ್ಷನ್ ಸ್ಕ್ರೀನ್ ಪ್ಲೇ ಇನ್ನೂ ಸ್ವಲ್ಪ ಟೈಮ್ ಫಸ್ಟ್ ಮೂವಿ ಡೈರೆಕ್ಷನ್ ಅಲ್ಲ ಇದು. ಈಗ ಫಸ್ಟ್ ಮೂವಿ ಡೈರೆಕ್ಷನ್ ಅದು ನನ್ಗೆ ಗೊತ್ತಿಲ್ಲ. ಅವ್ರು ಫಸ್ಟ್ ಮೂವಿ ಡೈರೆಕ್ಷನ್ ಆಕ್ಚುಲಿ. ಓಕೆ, ಬಟ್ ಓವರ್ ಆಲ್ ಚೆನ್ನಾಗಿದೆ. ಕಾನ್ಸೆಪ್ಟ್ ಎಲ್ಲ ಚೆನ್ನಾಗಿದೆ. ಅದೇ ಸ್ಕ್ರೀನ್ ಪ್ಲೇ ಇನ್ನೂ ಡೈರೆಕ್ಷನ್ ಚೆನ್ನಾಗಿ ಮಾಡಿದ್ರೆ ಇನ್ನೂ ಒಳ್ಳೇದಾಯ್ತು. ಓಕೆ, ಅದೊಂದೇ ನನ್ನ ಪ್ರಕಾರ. ಮಿಕ್ಕಿದಲ್ಲಿ ಆಕ್ಟರ್ಸ್ ಎಲ್ಲ ಉಪೇಂದ್ರ ಅಂತೂ ಹಾರ್ಡ್ ಕೋರ್ ಫ್ಯಾನ್ ನಾನು. ಉಪೇಂದ್ರ ಇದ್ರೆ ಸಾಕು. ಉಪೇಂದ್ರ ಚೆನ್ನಾಗಿತ್ತು ಸರ್. ಸೂಪರ್. ಉಪೇಂದ್ರ, ಶಿವರಾಜ್ ಕುಮಾರ್ ಎಲ್ಲ ಚೆನ್ನಾಗಿದೆ. ಹೇಗಿದೆ ಮಗ ಮೂವಿ? ಚೆನ್ನಾಗಿದೆ ಮೂವಿ. ಉಪೇಂದ್ರ ಹೆಂಗಿತ್ತು? ಚೆನ್ನಾಗಿತ್ತು. ಯಾರು ಚೆನ್ನಾಗಿ ಮಾಡಿದ್ದಾರೆ? ಶಿವಣ್ಣ, ಉಪೇಂದ್ರ, ರಾಜ್ ಬಿ ಶೆಟ್ಟಿ 3 ಜನನು ಚೆನ್ನಾಗಿ ಮಾಡಿದ್ದಾರೆ. ಸೂಪರ್. ಸರಿಯಾಗಿದೆ ಸರ್ ಮೂವಿ. ಪ್ರೀತ್ಸೆ ಮೂವಿ ಬಂದ್ಮೇಲೆ ಉಪೇಂದ್ರ ಮತ್ತು ಶಿವಣ್ಣ ಕೊಲಾಬ್ರೇಷನ್ ಹೆಂಗಿತ್ತು ಆ ಮೂವಿದಲ್ಲಿ, ಇದರಲ್ಲಿ ಅಷ್ಟೊಂದು ಕಾಣಿಸಲಿಲ್ಲ. ಬಟ್ ಮೂವಿದಲ್ಲಿ ಏನು ಆ ಥರ ಕಾನ್ಸೆಪ್ಟ್ ಇಲ್ಲ. ಬಟ್ ನೋಡ್ಬೇಕಂದ್ರೆ ಮೂವಿನ ಶಿವಣ್ಣನ ನೋಡ್ಬೇಕು. ಓಕೆ, ಶಿವಣ್ಣನ ನೋಡ್ಬೇಕು. ಆಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ RP ಶೆಟ್ಟಿ ಅವ್ರದ್ದು ಡೈಲಾಗ್ ಚೆನ್ನಾಗಿದೆ, ಬಟ್ ಒಂಚೂರು ಅರ್ಥ ಆಗ್ತಾ ಇಲ್ಲ. ಓಕೆ, ಅವರ ಭಾಷೆ ಸ್ವಲ್ಪ ಅರ್ಥ ಆಗ್ತಾ ಇಲ್ಲ. ಬಟ್ ಶಿವಣ್ಣ ಇಸ್ ವೆರಿ ಗ್ರೇಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹೇಗಿದಮ್ಮ ಮೂವಿ? ತುಂಬಾ ಚೆನ್ನಾಗಿದೆ. ಯಾರು ತುಂಬಾ ಇಷ್ಟ ಆಯ್ತು ಚೆನ್ನಾಗಿತ್ತು. ಶಿವಣ್ಣ, ಶಿವಣ್ಣದ ಇಷ್ಟ ಆಯ್ತಾ? ಶಿವಪ್ಪ ಸೂಪರ್. ಸರ್ ಹೇಗಿದೆ ಮೂವಿ? ಶಿವಣ್ಣ ಸೂಪರ್ ಸರ್. ಓಕೆ, ಸೂಪರ್ ಶಿವಣ್ಣ ಮಾತ್ರ. ಆಕ್ಟಿಂಗ್ ಅವ್ರ ತರ ಆಕ್ಟಿಂಗ್ ಯಾರು ಮಾಡಕ್ಕಾಗಲ್ಲ. ಶಿವಣ್ಣ ಸೂಪರ್. ಥ್ಯಾಂಕ್ ಯು ಸರ್. ಸರ್ ನೋಡಿದ್ರೆ ಮೂವಿ ತುಂಬ ಚೆನ್ನಾಗಿದೆ. 45 ಅರ್ಜುನ್ ಜನ್ಯ ಫಸ್ಟ್ ಮೂವಿ ಡೈರೆಕ್ಷನು. ಶಿವಣ್ಣ ಮತ್ತು ಉಪೇಂದ್ರ ಸಾರು, ರಾಜ್ ಬಿ ಶೆಟ್ಟಿ 3 ಜನ ಕಾಂಬಿನೇಷನ್ ತುಂಬ ಚೆನ್ನಾಗಿ ಬಂದಿದೆ. ಅದು ಹೇಳೋಕ್ಕಾಗಲ್ಲ ಮಾತುಗಳಲ್ಲಿ. ಅದ್ಭುತವಾಗಿದೆ ಸಿನಿಮಾ. ಅದೇನಿದ್ರು ಸಿನಿಮಾ ಬಂದು ನೋಡಿದಾಗ ಮಾತ್ರ ಅದು ಗೊತ್ತಾಗುತ್ತೆ. ಅನುಭವಿಸ್ಬೇಕಷ್ಟೇ ಸಿನಿಮಾನ. ಯು ಹ್ಯಾವ್ ಟು ಫೀಲ್. ಅದು ಪದಗಳಲ್ಲಿ ವರ್ಣಿಸೋಕ್ಕಾಗಲ್ಲ. ಶಿವಣ್ಣನ ಪಾತ್ರ, ಶಿವಣ್ಣೇ ಸಾಟಿ. ಯುದ್ಧ ಸ್ಟಾರ್ಟ್ ಆಗಿದೆ ಅದು ಇದು ಅಂತ ಯಾರು ಮಾತಾಡ್ತಾ ಇದ್ದಾರೆ. ನಿಜವಾದ ಯುದ್ಧ ಮಾಡಕ್ಕೆ ಶಿವಣ್ಣ ತಾಕತ್ತಿದೆ. 60 ವರ್ಷ ಆಗಿದೆ ಅವ್ರಿಗೆ ಅಂತ ವಯಸ್ಸು ಸುಮ್ಮನೆ ಲೆಕ್ಕಕ್ಕಷ್ಟೇ. ಆದ್ರೆ ಅವ್ರು ನಿಂತ್ರೆ ಸ್ಕ್ರೀನ್ ಮೇಲೆ ಶಿವಣ್ಣನೇ ಸಾಟಿ. ಹ್ಯಾಟ್ರಿಕ್ ಇರೋ ಡಾಕ್ಟರ್ ಶಿವರಾಜ್ ಕುಮಾರ್ ಒಬ್ರೆ, ಕರ್ನಾಟಕ ಚಕ್ರವರ್ತಿ ಒಬ್ರೆ. ಅವ್ರ ಮುಂದೆ ಯಾರು ಮಾಸ್ಗೆ ಮಾಸು ಶಿವಣ್ಣ, ಕ್ಲಾಸ್ಗೆ ಕ್ಲಾಸು ಶಿವಣ್ಣ. ಅದೆಲ್ಲ ಪ್ರೂವ್ ಆಗಿದೆ ಈ ಸಿನಿಮಾಯಿಂದ. ಮತ್ತೆ ಅವ್ರ ಯುಗ ಪ್ರಾರಂಭ ಆಗಿದೆ. 1995ರಲ್ಲೇ ದಾಖಲೆಗಳು ಮುರಿದಿದೆ. ಇವತ್ತು ದಾಖಲೆ ಮುರಿಯುತ್ತೆ ಚಿತ್ರರಂಗಕ್ಕೆ. ಏನು ಅಂತ ಶಿವಣ್ಣ ತಾಕತ್ ತೋರಿಸ್ತಾರೆ. ಶಿವಣ್ಣನೇ ಸಾಟಿ. ಶಿವಣ್ಣ ಬಿಟ್ರೆ ಬೇರೆ ಯಾರು ಇಲ್ಲ. ಆ ಹೃದಯಕ್ಕೆ ಬೇಲಿ ಹಾಕೋರೆ ಯಾರು ಆಗಲ್ಲ. ಆ ಹೃದಯ ಎಷ್ಟು ರಕ್ತ ಚಿಮ್ಮುತ್ತೋ ಅಷ್ಟು ಹೃದಯ ತುಂಬಾ ಹಚ್ಕೊಂಡು ತಪ್ಕೊಂತಾರೆ. ಶಿವಣ್ಣನ ಅಭಿಮಾನಿಗಳು ಯಾವತ್ತೂ ಕೈ ಬಿಡಲ್ಲ. ಈ ಸಿನಿಮಾ ಪ್ರೂವ್ ಮಾಡುತ್ತೆ. ಮತ್ತೆ ಚಿತ್ರರಂಗದಲ್ಲಿ ದಾಖಲೆ ಮೂಡಿಸುತ್ತೆ. ಅರ್ಜುನ್ ಜನ್ಯಗೆ ಒಂದು ಬ್ರೇಕ್ ಸಿಗುತ್ತೆ. ಶಿವಣ್ಣನ ಮತ್ತೆ ದಾಖಲೆಗಳಲ್ಲಿ ಇನ್ನೊಂದು ಪುಟದಲ್ಲಿ ಸೇರ್ಕೊಳುತ್ತೆ ಈ ಸಿನಿಮಾ. ಶುಭ ಹಾರೈಸ್ತೀನಿ. ಒಳ್ಳೇದಾಗಬೇಕು. ಇದೇ ರೀತಿ ಕನ್ನಡ ಚಿತ್ರರಂಗಕ್ಕೆ ಇದೇ ಒಳ್ಳೆ ರೀತಿ ಸಿನಿಮಾ ಬರಬೇಕು. ಸೂಪರ್.
ಮೂವಿ ವಾಸ್ ಟೂ ಗುಡ್ ಆ್ಯಕ್ಚುಲಿ. ಎಲ್ಲರೂ ಅರ್ಥ ಮಾಡ್ಕೊಳ್ಳಿ, ಸರಿದಾರಿಲಿ ನಡೀಲಿ ಅನ್ನೋ ಒಂದು ಥೀಮ್ ಇಟ್ಕೊಂಡು ತೋರಿಸಿದ್ದಾರೆ. ಬಟ್ ಥಿಂಗ್ ಈಸ್ ಏನಂದರೆ, ಮೂವಿ ಚೆನ್ನಾಗಿದೆ, ಮಾಸ್ ಆಗಿದೆ, ಇಟ್ ವಾಸ್ ಟೂ ಗುಡ್. ಗಲಾಟೆ ಇತ್ತು ಅಂತ ಜನ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ ಹೊರತು, ಎಸ್ಪೆಷಲಿ ಯೂತ್ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ ಹೊರತು, ಹೌದು ನಾವು ಸರಿಯಾಗಿ ದಾರಿಗೆ ನಡೆಯೋಣ, ದೊಡ್ಡವ್ರು ಹೇಳೋದು ಕೇಳೋಣ, ಸರಿ ಯಾವುದು ಅಂತ ಗೊತ್ತಾದ್ರೂ ಅದನ್ನ ಇಗ್ನೋರ್ ಮಾಡಿ ನಡೆಯೋರೇ ಜಾಸ್ತಿ. ಅಂಥವ್ರು ಈ ಮೂವಿ ನೋಡಬೇಕು, ಸರಿಗೆ ಹೋಗಬೇಕು, ದೊಡ್ಡವ್ರು ಹೇಳೋದು ಮಾತು ಕೇಳಬೇಕು, ಒಳ್ಳೇದಾಗುತ್ತೆ ಅಂದರೆ ಎಲ್ಲದೂ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಹೇಳಿ, ಹೇಗಿದೆ ಮೂವಿ? ಸರ್ ಸಖತ್ತಾಗಿದೆ. ಫಸ್ಟ್ ಹಾಫ್ ಸ್ವಲ್ಪ ಟೈಮ್ ತಗೊಳುತ್ತೆ, ಟೈಮ್ ಸ್ಟೋರಿ ಸೆಟ್ ಆಗ್ಲಿಕ್ಕೆ. Okay. ಬಟ್ ಶಿವಣ್ಣ ಬಂದ್ಮೇಲೆ ಒಂದು ಎಲಿವೇಶನ್ ಹೋಗುತ್ತೆ. ಕ್ಲೈಮ್ಯಾಕ್ಸ್ ನೋಡಕ್ಕೆ ಜನ ಬರಬೇಕು, ಥಿಯೇಟರ್ಲ್ಲೇ ಬರಬೇಕು. ತುಂಬಾ ಜನ ವಿಡಿಯೋ ಮಾಡ್ಕೊಂಡಿದ್ದಾರೆ, ಯಾರು ದಯವಿಟ್ಟು ಶೇರ್ ಮಾಡ್ಬಿಡಿ. ಹ್ಞೂ ಸರ್, ನಾನು ನೋಡಿದ್ದೀನಿ. ಸೀರಿಯಸ್ಲಿ ಕ್ಲೈಮ್ಯಾಕ್ಸ್ ಥಿಯೇಟರ್ ಅಲ್ಲಿ ನೋಡೋ ವರ್ತಿನೇ. ಸ್ಟೋರಿ ತುಂಬಾ ಚೆನ್ನಾಗಿದೆ, ಒಳ್ಳೆ ಟ್ವಿಸ್ಟ್ ಇಟ್ಟಿದ್ದಾರೆ ಲಾಸ್ಟಿಗೆ. ಒಂದು ಮೂವಿದು ಒಂದು ಸಾಂಗ್ ಇಲ್ಲ. ಈ ರೀಸೆಂಟ್ ಟೈಮಲ್ಲಿ ಯಾವ ಮೂವಿದು ಆ ಥರ ಸಾಂಗ್ ಇಲ್ಲೇ ಮೂವಿ ಮಾಡಿರೋದು ನೋಡೇ ಇರಲ್ಲ ನಾವು. ಸೊ ಅದೊಂದು ಯುನೀಕ್. ಸ್ಕ್ರೀನ್ ಪ್ಲೇ ಅರ್ಜುನ್ ಜನ್ಯ ಅವರು ತುಂಬಾ ಚೆನ್ನಾಗಿದೆ. ಸ್ಟೋರಿ ಅದೇ ಸ್ಟೋರಿ ಸೆಟ್ ಆಗ್ಲಿಕ್ಕೆ ಟೈಮ್ ತಗೊಳುತ್ತೆ, ಬಟ್ ಜೆನ್ಯೂನ್ಲಿ ಸೆಕೆಂಡ್ ಹಾಫ್ ಇಂದ ಮೂವಿ ಸಖತ್ತಾಗಿದೆ. ರಾಜ್ಬಿ ಶೆಟ್ಟಿ, ಉಪೇಂದ್ರ ಅವ್ರದ್ದು ಹೇಗಿದೆ ಸರ್? ಸರ್ ಅವ್ರು ಬಂದಾಗ ಸ್ಕ್ರೀನ್ ಚೆನ್ನಾಗಿರುತ್ತೆ. ಅದೇ ಅವ್ರು ಇಲ್ಲ ಅಂದಾಗ ಮೂವಿ ಸ್ವಲ್ಪ ಡೌನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ಬೇರೆ ಕ್ಯಾರೆಕ್ಟರ್ಗಳು ಹೋದಾಗ. ಬಟ್ ಯಾವಾಗ ಉಪೇಂದ್ರ ಬರ್ತಾರೆ, ಅವ್ರದ್ದೊಂಥರ ಡಿಫ್ರೆಂಟ್ ಕ್ಯಾರೆಕ್ಟ್ರು, ಸ್ಟೈಲು, ಡೈಲಾಗ್ಸು ಸೇಮ್, ಅದೆಲ್ಲ ಸಖತ್ತಾಗಿದೆ. ಒಂದು ನಾಯಿ ಕ್ಯಾರೆಕ್ಟ್ರು ತುಂಬಾ ಯುನೀಕ್ ಆಗಿದೆ. ಸೊ ಕ್ಲೈಮ್ಯಾಕ್ಸ್ ಅಲ್ಲಿ ಸ್ವಲ್ಪ ಜನಕ್ಕೆ ಓಕೆ ಇದೇನಕ್ಕೆ ಹಿಂಗೆ, ಇದಕ್ಕೇನಕ್ಕೆ ಹಿಂಗೆ ಅಂದಾಗ ಕ್ಲೈಮ್ಯಾಕ್ಸ್ ಅಲ್ಲಿ ಎಲ್ಲದೂ ನೀಟಾಗಿ ಅರ್ಥ ಆಗುತ್ತೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಡೆಫಿನೆಟ್ಲಿ ಥಿಯೇಟ್ರಲ್ಲೇ ಬನ್ನಿ. ದಯವಿಟ್ಟು ಯಾರಿಗೂ ಸ್ಕ್ರೀನ್ ಶೇರ್ ಮಾಡಬೇಡಿ ಅಥವಾ ವಿಡಿಯೋ ಶೇರ್ ಮಾಡಬೇಡಿ. ಮಾಡಿ ಟೈಟಲ್ ಮಾಡಿ ಅಥವಾ ಬೇರೆ ಯಾವ್ದಾದ್ರು ಸ್ಕ್ರೀನ್ ಮಾಡಿ, ಕ್ಲೈಮ್ಯಾಕ್ಸ್ ಯಾವ್ದು ಸ್ಕ್ರೀನ್ ಮಾಡಬೇಡಿ. ಡೆಫಿನೆಟ್ಲಿ ಒನ್ ಸೈಡ್ ಬೆಸ್ಟ್ ವಾಚ್. ಯುನೀಕ್ ಸರ್. ಮೇಡಮ್, ಹೇಗೆ ಅನಿಸ್ತು? ಪಿಕ್ಚರ್ ತುಂಬಾ ಚೆನ್ನಾಗಿದೆ. ಯಾರು ಕಾಪಿ ಮಾಡಬೇಡಿ, ಎಲ್ಲರೂ ಟಾಕೀಸಲ್ಲೇ ಬಂದು ನೋಡಬೇಕು. ಇವತ್ತಿನ ಜನ್ರೇಷನ್ ಅವರಿಗೆ, ಯುವ ಪೀಳಿಗೆಗೆ ಖಂಡಿತ 100% ಅರ್ಥ ಮಾಡ್ಕೊಂಡು ಜೀವನ ಮಾಡೋಕ್ಕೊಂದು ಮಾದರಿಯ ಪಿಕ್ಚರ್ ಇದು. ಖಂಡಿತವಾಗಿ ಎಲ್ಲ ಇದರಲ್ಲಿ ತುಂಬಾ ಮೆಸೇಜ್ಗಳಿದ್ದಾವೆ. ಆ ಮೆಸೇಜ್ಗಳನ್ನ ನೀವು ಫಾಲೋ ಮಾಡೋಕ್ಕೆ ನಿಜವಾಗ್ಲೂ ಔಟ್ ಆಫ್ 100 ನೀವು ಎಲ್ಲರೂ ಬಂದು ಪಿಕ್ಚರನ್ನು ಟಾಕೀಸಲ್ಲಿ ನೋಡಿ. ಯಾಕೆಂತಂದ್ರೆ ಇವತ್ತಿನವ್ರಿಗೆ ಮೊಬೈಲ್ ಬಿಟ್ರೆ, ಉದ್ಯೋಗ ಬಿಟ್ರೆ, ದುಡಿಮೆ ಬಿಟ್ರೆ, ದುಡ್ಡು ಬಿಟ್ರೆ ಬೇರೆ ಯಾವುದೂ ಬೇಡ. ಅದರಲ್ಲಿ ಈ ಪಿಕ್ಚರ್ ಸ್ಟಾರ್ಟಿಂಗ್ ಒಳಗಡೆಯಿಂದ ಅವರು ಒಂದೊಂದು ಸಂದೇಶವನ್ನು ಶಿವಣ್ಣ ಕೊಡೋದು ನೋಡಿದ್ರೆ ನಿಜವಾಗ್ಲೂ ಹೌದು, ಇವತ್ತಿನ ಜನ ಹೆಜ್ಜೆ ಇಡುವಾಗಲೂ ಈ ಪಿಕ್ಚರ್ ಅನ್ನು ನೆನ್ಪು ಮಾಡ್ಕೊಂಡು ಆದರ್ಶವಾಗಿರ್ಬಹುದು ಅನ್ನೋದು ನನ್ನ ಒಂದು ಅನಿಸಿಕೆ. ಖಂಡಿತ ಎಲ್ಲ ದೊಡ್ಡವರು ಸಣ್ಣವರು ಎಲ್ಲರೂ ಬಂದು ಈ ಪಿಕ್ಚರ್ ನೋಡಿ. ಗರುಡ ಪುರಾಣದಲ್ಲಿ ಏನ್ ಹೇಳಿದೆ ಅದನ್ನ ಇವತ್ತಿನ ಯಾರು ತೆಗೆದು ನೋಡಲ್ಲ. ಈ ಪಿಕ್ಚರ್ ನೋಡಿದ್ರೆ ನಿಜವಾಗ್ಲೂ ಅದರಲ್ಲಿ ಏನೋ ಒಂದು ಅರ್ಥ ಇದೆ. ಯಾಕೆ ಹಿರಿಯರ ಕಾರ್ಯಗಳನ್ನು ನಾವು ಮಾಡಬೇಕು, ಗರುಡ ಪುರಾಣ 10 ದಿವಸ ನಾವು ಯಾಕೆ ಓದಬೇಕು ಅನ್ನೋದು ಈ ಪಿಕ್ಚರ್ ಇಂದ ತಿಳಿಯುತ್ತೆ. ಇದೆಲ್ಲ ಪೌರಾಣಿಕವಾಗಿ ಹಿಂದಿನಿಂದ ನಡೆದು ಬಂದಿರೋದ್ರಿಂದ ಇವತ್ತಿನ ಜನ ಈ ಕಿವಿಯಲ್ಲಿ ಕೇಳಿ ಈ ಕಿವಿಯಲ್ಲಿ ಬಿಟ್ಬಿಡ್ತಾರೆ. ಆದ್ರೆ ಇದನ್ನ ನೋಡಿದ್ರೆ ಹೌದು ಅನ್ನೋದು ಮನವರಿಕೆ ಆಗುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ. ದಯವಿಟ್ಟು ಎಲ್ಲರೂ ಬಂದು ಈ ಪಿಕ್ಚರ್ ಅನ್ನು ನೋಡಿ. ಥ್ಯಾಂಕ್ ಯು ಸರ್. ಹೇಗೆ ಅನಿಸ್ತು ಸರ್ ಮೂವಿ? ಸರ್ ಗುಡ್ ಮೂವಿ ಸರ್, ಗುಡ್ ಮೂವಿ. ಒಳ್ಳೆ ಮೆಸೇಜ್ ಇದೆ ಸರ್ ಮೂವಿಯಲ್ಲಿ, ಒಳ್ಳೆ ಮೆಸೇಜ್. ರಾಜ್ಬಿ ಶೆಟ್ಟಿ, ಉಪೇಂದ್ರ, ಶಿವಣ್ಣ ಅವರೆಲ್ಲ ಹೆಂಗಿದೆ ಸರ್? ಅವರೆಲ್ಲ ಲೆಜೆಂಡ್ಸ್. ಅವ್ರ ಬಗ್ಗೆ ನಾವು ಮಾತಾಡೋಷ್ಟು ದೊಡ್ಡವರಲ್ಲ. ಅಂದ್ರೆ ಎಲ್ಲಾರು ಎಲ್ಲಾ ಪಾತ್ರಗಳು ಬಹಳ ಅಂದ್ರೆ ಬಹಳ ಅಚ್ಚುಕಟ್ಟಾಗಿ, ಬಹಳ ಚೆನ್ನಾಗಿ ಮಾಡಿದ್ದಾರೆ ಸರ್. ಹೇಗೆ ಅನಿಸ್ತು ಪುಟ್ಟ ಸಿನಿಮಾ? ಸಖತ್ತಾಗಿದೆ ಅಂಕಲ್. ಯಾವ ಥರ ಅಂದರೆ, ಇವಾಗ ಬುಕ್ಕಲ್ಲಿ ಓದಿದ್ರೆ ಅವ್ರು ತಿಳ್ಕೊಳಲ್ಲ, ಇವಾಗ ಮೂವಿನಲ್ಲಿ ತೋರಿಸಿದ್ರೆ ಅದನ್ನ ತಿಳ್ಕೊತಾರೆ. ಸರ್ ಮೂವಿ ಶಿವಣ್ಣ ಆಕ್ಟಿಂಗ್, ರಾಜ್ಬಿ ಶೆಟ್ಟಿ ಎಲ್ಲ ಶಿವಣ್ಣನೇ ಫಿಲಮ್ ಅಷ್ಟೇ. ಶಿವಣ್ಣಂದೇ ಫಿಲ್ಮ್. ಶಿವಣ್ಣ ಇಲ್ಲ ಅಂದ್ರೆ ಫಿಲಮ್ ಇಲ್ಲ. ಲಾಸ್ಟ್ 30 minutes ಮಸ್ತ್. ಬಟ್ ಫಸ್ಟ್ ಟೈಮ್ ಡೈರೆಕ್ಷನ್, ಸೊ ಇನ್ನೂ ಸ್ವಲ್ಪ ಅರ್ಜುನ್ ಜನ ಫಸ್ಟ್ ಡೈರೆಕ್ಷನ್. ಕರೆಕ್ಟ್. ಇನ್ನೂ ಸ್ಟ್ರಾಂಗ್ ಆಗಿ ಸ್ಕ್ರೀನ್ ಪ್ಲೇ ಎಲ್ಲ ಇನ್ನೂ ಇದ್ದಿದ್ರೆ, ಬಟ್ ಕನೆಕ್ಟ್ ಆಗ್ತಾ ಇಲ್ಲ. ಓಕೆ, ಡಾಟ್ಸ್ ಕನೆಕ್ಟ್ ಆಗ್ತಿಲ್ಲ. ಸ್ಕ್ರೀನ್ ಪ್ಲೇ ಸ್ವಲ್ಪ ಲ್ಯಾಗ್ ಇದೆ ಅಂತೀರ? ಲ್ಯಾಗ್ ಫಸ್ಟ್ ಹಾಫ್ ಅಲ್ಲಿ ಇದೆ, ಬಟ್ ಅದ್ ಬೇಕಿತ್ತು. ಬಟ್ ಶಿವಣ್ಣ ಅಭಿಮಾನಿಗಳು ಹೇಳ್ತಾರೆ ಶಿವಣ್ಣ ಸ್ವಲ್ಪ ಬೇಗ ಕರ್ಕೊಂಡ್ಬೇಕಿತ್ತು. ಈಗ ನಾನ್ ನೋಡ್ತಾನೆ ಇದ್ದೆ, 1 hour ಆದ್ಮೇಲೆ ಇನ್ನೂ ಬಂದಿಲ್ಲ. ಆಕ್ಚುಲಿ ನಾವು ವೇಟ್ ಮಾಡ್ತಿದ್ದೆ ಎಲ್ಲಿ ಶಿವಣ್ಣ. 1 hour ನಾನು ಗೆಳೆಯ ಮೊಬೈಲ್ ನೋಡ್ತಾನೆ ಇದ್ದೀನಿ. ಇನ್ನು 15 ನಿಮಿಷ ಇಂಟರ್ವ್ಯೂಲ್ ಇರುವಾಗ ಬಂದಿದ್ದು ಅಷ್ಟೇ. ಹೌದೌದು. ಓಕೆ, ಓವರ್ ಆಲ್ ಚೆನ್ನಾಗಿದೆ. ಥ್ಯಾಂಕ್ಸ್ ಮೂವಿ. ಸರ್ ಮೂವಿ ತುಂಬಾ ಚೆನ್ನಾಗಿದೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಆಕ್ಚುಲಿ ನಾನು ದರ್ಶನ್ ಸರ್ ಫ್ಯಾನು. ದರ್ಶನ್ ಸರ್ ತುಂಬಾ ದೊಡ್ಡ ಫ್ಯಾನು. ನಮ್ಮ ಸರ್ ಹೇಳ್ಕೊಟ್ಟಿರೋದು ನಮಗೆ ಎಲ್ಲಾ ಮೂವಿನೂ ನೋಡ್ಬೇಕು ಅಂತ. ಸೊ ಎಲ್ರು ಪ್ರತಿಯೊಬ್ಬ ಎಲ್ಲಾರ ಫ್ಯಾನು ಈ ಮೂವಿ ಖಂಡಿತ ವಾಚ್ ಮಾಡಿ ನಮ್ಮ ಕನ್ನಡ ಮೂವೀಸ್ನ ಬೆಳೆಸಿ. ಯಾವಾಗಲೂ ನಮ್ಮ ಕನ್ನಡ ಮೂವೀಸ್ ಹೀಗೆ ಇರಬೇಕು. ತುಂಬಾ ಚೆನ್ನಾಗಿದೆ. ಅಂಡ್ ಅರ್ಜುನ್ ಜನ್ಯ ಸರ್ ಟ್ರಮಾಂಡಸ್. ಉಪೇಂದ್ರ ಸರ್ ಮತ್ತೆ ಶಿವರಾಜ್ ಕುಮಾರ್ ಸರ್ ಬಗ್ಗೆ ಏನು ಮಾತಾಡಂಗೆ ಇಲ್ಲ. ದೇ ಆರ್ ಆಲ್ವೇಸ್ ಲೆಜೆಂಡ್ಸ್.
ಎಲ್ಲರೂ ಪ್ರತಿಯೊಬ್ರು ಮೂವಿ ನೋಡಲೇಬೇಕು ಪ್ಲೀಸ್. ಹಲೋ ಮೇಟ್ಸ್, ಮೂವಿ ಅಂತೂ ಮುಗಿದಾದ್ಮೇಲೆ ನನ್ನ ಅನಿಸಿಕೆ ಏನಂದ್ರೆ, ಇದು ಆಕ್ಚುಲಿ ಫಸ್ಟ್ ಆಫ್ ಆಲ್ ಇದು ಅರ್ಜುನ್ ಅವರ ಮೊದಲ ಪ್ರಯತ್ನ. ಸೊ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಏನೇ ಪ್ರಾಬ್ಲಮ್ ಇದ್ರು ಫ್ಲಾಸ್ ಇದ್ದೇ ಇರುತ್ತೆ, ಯಾಕಂದ್ರೆ ಫಸ್ಟ್ ಫಿಲಿಮ್ ಅಲ್ವಾ. ಸೊ ಸ್ಕ್ರೀನ್ ಪ್ಲೇ ಆಗಲಿ ಸ್ವಲ್ಪ ಲ್ಯಾಕ್ ಅನಿಸ್ಬೋದು, ಬಟ್ ಹೇಳ್ಬೇಕಾಗಿರೋ ಪಾಯಿಂಟ್ ಅಂತೂ ತುಂಬ ಚೆನ್ನಾಗಿದೆ. ಒನ್ ಆಫ್ ದ ಬೆಸ್ಟ್ ಪಾಯಿಂಟ್ ರೀಸೆಂಟ್ ಟೈಮಲ್ಲಿ. ಯಾಕಂದರೆ ಈ ಪಾಯಿಂಟ್ ಮೇಲೆ ತೆಲುಗು ಮತ್ತು ತಮಿಳಲ್ಲಿ ಒಂದು ಮೂವಿ ಬಂದಿತ್ತು. ಸೊ ಅದರಲ್ಲಿ ಪಾಯಿಂಟ್ ಚೆನ್ನಾಗಿ ರೀಚ್ ಆಯಿತು. ಸೊ ಕನ್ನಡದಲ್ಲಿ ಈ ಕಾನ್ಸೆಪ್ಟ್ ತಗೊಂಡು ಯಾವ ಮೂವಿ ಬಂದಿಲ್ಲ. ಸೊ ಕನ್ನಡವ್ರಿಗೆ ತುಂಬ ಹೊಸದಾಗಿರ್ಬೋದು ಈ ಮೂವಿ. ನನ್ನ ಪರ್ಸನಲ್ ಫೀಲಿಂಗ್ ಏನು ಅನಿಸ್ತಂದರೆ, ಶಿವಣ್ಣನ ಸ್ವಲ್ಪ ಬೇಗ ಕರ್ಕೊಂಬಂದ್ರೆ ಚೆನ್ನಾಗಿರೋದು. ನನಗೆ ಅಲ್ಲ, ಸುಮಾರು ಜನಕ್ಕೆ ಅದೇ ಅನಿಸಿರೋದು. ಯಾಕಂದರೆ ಕರೆಕ್ಟಾಗಿ ಇಂಟರ್ವೆಲ್ ಟೈಮಲ್ಲಿ ಬರ್ತಾರೆ ಶಿವಣ್ಣ, ಅದೊಂದು ಡಿಸಪಾಯಿಂಟಿಂಗ್ ಆಯಿತು. ಶಿವಣ್ಣ ಇರೋ ಕಡೆ ಎಲ್ಲ ತುಂಬ ಚೆನ್ನಾಗಿತ್ತು ಸೀನ್ಸ್ಗಳೆಲ್ಲ. ಉಪೇಂದ್ರ ಅವ್ರದ್ದು ಚೆನ್ನಾಗಿ ಮಾಡಿದ್ರು, ರಾಜ್ ಬಿ ಶೆಟ್ಟಿದು ಚೆನ್ನಾಗಿತ್ತು. ಬಟ್ ರಾಜ್ ಬಿ ಶೆಟ್ಟಿ ಒಂದೇನು ಹೇಳ್ಬೇಕಂದ್ರೆ, ಅವ್ರದ್ದು ಡೈಲಾಗ್ ಡಬ್ಬಿಂಗ್ ಪ್ರಾಬ್ಲಮ್ ಏನೋ ಗೊತ್ತಿಲ್ಲ. ಸುಮಾರು ಕಡೆ ಅವ್ರ ಡೈಲಾಗ್ಸ್ ಅರ್ಥ ಆಗಿಲ್ಲ ಜನಕ್ಕೆ. ಸೊ ಇನ್ಕ್ಲೂಡಿಂಗ್ ನನಗೂ ಸ್ವಲ್ಪ ಡೈಲಾಗ್ಸ್ ಅರ್ಥ ಆಗಿಲ್ಲ. ಇದೊಂದು ಬಿಟ್ಟರೆ ಓವರ್ ಆಲ್ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಇದು ಒಂದು ಹೊಸ ಪ್ರಯತ್ನ ಅಂತ ಹೇಳ್ಬೋದು. ಇನ್ನೊಂದು ಕ್ಲೈಮ್ಯಾಕ್ಸ್ ಎಲ್ಲ ಅಂತೂ ಶಿವಣ್ಣನ ಒಂದು ಶಿವ ತಾಂಡವ ಅನ್ಬೋದು ಇದನ್ನ. ಯಾಕಂದ್ರೆ ಅವ್ರ ಘಟಪ್ಗಳು ಸುಮಾರು ಘಟಪ್ಗಳು ನಾವು ನೋಡ್ಬೋದು. ಸೊ ಯಾರು ಸ್ಕ್ರೀನ್ ರೆಕಾರ್ಡ್ ಮಾಡಿರ್ತಾರೋ ಅದನ್ನ ಯಾರು ಶೇರ್ ಮಾಡಬೇಡಿ. ಸೊ ಅದೆಲ್ಲ ಬಂದು ಥಿಯೇಟ್ರಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಲಿ. ಸೊ ಕನ್ನಡ ಇಂಡಸ್ಟ್ರಿಗೆ ಒಂದು ಹೊಸ ಪ್ರಯತ್ನ, ಹೊಸ ಡೈರೆಕ್ಟರ್ ಪರಿಚಯ ಆಗ್ತಿದ್ದಾರೆ. ಸೊ ಇದೇ ರೀತಿ ಸಿನಿಮಾದ ರಿವ್ಯೂಸ್ ಬಗ್ಗೆ, ಥಿಯೇಟರ್ಸ್ ಬಗ್ಗೆ, ಸೆಲೆಬ್ರೇಷನ್ಸ್ ಬಗ್ಗೆ ಎಲ್ಲ ವಿಚಾರಗಳು ಒಂದೇ ಚಾನಲ್ ಬರುತ್ತೆ. ನಮಗೆ ಸಪೋರ್ಟ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಉರ್ವಶಿ ಥಿಯೇಟರ್ ಫೆಬ್ರವರಿವರೆಗೆ ಇರುತ್ತೆ. ಸೊ ಈ ಥಿಯೇಟರ್ ಹೊಡೆದಾಗಷ್ಟೊಳಗೆ ಬಂದಿಲ್ಲ ಸಿನಿಮಾ, ಇಷ್ಟ ಆದ ಸಿನಿಮಾನ ನೋಡ್ಕೊಂಡು ಹೋಗಿ ಥಿయేటర్ನ ఉల్చి థియేటర్ನ ಬೆಳೆಸಿ. చలో మెట్స్ బాయ్. మా వీడియోస్ కనుక మీకు నచ్చినట్టయితే మీ ఫ్రెండ్స్కి షేర్ చేయండి, లైక్ చేయండి, అలాగే ప్లీజ్ సబ్స్క్రైబ్ చేసుకోండి. థ్యాంక్ యూ.